ಅಧಿಕಾರ ಅಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಉಳಿಸಿ ಉಳಿಸಿ ಕನ್ನಡ ಉಳಿಸಿ 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 ಕನ್ನಡ ಉಳಿಸಿ ಗ್ರಾಹಕರು ಬಂದರೆ ಗ್ರಾಹಕರು ನಿಮಗೆ ಅಸೆನ್ಸು ಅಥವಾ ಅಲ್ವೋ ಅದು ಎರಡು ಹೇಳ್ಬಿಟ್ಟು ಸಾಕು. ಯಾಕಂದ್ರೆ ಗೊತ್ತಿಲ್ಲ ಗ್ರಾಹಕರು ಕಷ್ಟ ಸರ್. ಮಾತಾಡ್ಸೋದೇ ಕಷ್ಟ. ಆಮೇಲೆ ಏನು ಗೊತ್ತಾ, ಅವ್ರಿಗೆ ಹೋಗ್ರಿ ಇವ್ರಿಗೆ ಹೋಗ್ರಿ ಅಲ್ಲಿಗೆ ಹೋಗ್ರಿ ಅಂತಾರೆ. ಇದು ನಮಗೆ ಎಂತಕ್ಕೆ ಬ್ಯಾಂಕು ಬಂದ್ ಮಾಡಿಬಿಡಿ. ಭಾಷೆ ಇಲ್ಲ ಅಂದ್ರೆ ಮತ್ತೆ ಗ್ರಾಹಕರು ಅಂತ ಅಂದ್ರೆ ಕಡೆಗಣನೆ ಮಾಡ್ತದೆ. ಇಲ್ಲಿ ಭಾಷೆ ಎಷ್ಟು ಅಮೂಲ್ಯ ಅಂತ ಅಂದ್ರೆ ಇದು ಭಾಷೆ ಅನಿವಾರ್ಯ ಸರ್. ಭಾಷೆ ಇದ್ದಂತರನ್ನ ನೀವು ನಿಮ್ಮ ಇಲಾಖೆ ವ್ಯಾಪ್ತಿಗೆ ಸರಿಪಡಿಸ್ಬೇಕು. ಇಲಾಖೆ ವ್ಯಾಪ್ತಿ ನಿಮ್ಮ ಹುದ್ದೆಗಳಿಗೆ ಜಾಯಿನ್ ಮಾಡ್ಕೊಳ್ಳಿ. ಭಾಷೆ ಕಲ್ತಂತರನ್ನ ನಿಮ್ಮ ಇಲಾಖೆಗೆ ಜಾಯಿನ್ ಮಾಡಿಕೊಳ್ರಿ. ಮುಂದೆ ಹೋದ್ರೆ ಭಾರಿ ಕಷ್ಟ ಆಗುತ್ತೆ. ಯಾವುದೇ ಕಾರಣಕ್ಕೂ ಇಲ್ಲಿ ನಿಮ್ಮ ಇಲಾಖೆಯಿಂದ ಜನಸಾಮಾನ್ಯರಿಗೆ ನ್ಯಾಯ ಸಿಗ್ತಾ ಇಲ್ಲ. ಒಬ್ಬನ ಹತ್ರ ಹೋಗು ಇವನ ಹತ್ರ ಹೋಗು ಅನ್ನೋದಂದ್ರೆ ನಿಮ್ಮ ಇಲಾಖೆ ಎಂತಕ್ಕಾಗಿ ನಾವು ಬರೋದು ನಿಮ್ಮ ಹತ್ರ ಏನಕ್ಕೆ ಕೆಲಸ ಮಾಡ್ಕೊಳ್ಳಿ. ಇವತ್ತು ಆಗಲ್ಲ ಅಂದ್ರೆ ಬೆಳಗ್ಗೆಯಿಂದ ಸಂಬಳ ಇವ್ರು ಕೊಡ್ತಾರಾ? ನಾವು ಬಂದು ದಿನ ಬೆಳಗ್ಗೆಯಿಂದ ಸಂಜೆ ತನಕ ಕಾಯಕ್ಕೆ ಆ ರೀತಿ ವ್ಯವಸ್ಥೆ ಅಸಡ್ಡೆ. ಆ ರೀತಿ ಮಾಡೋದಾದ್ರೆ ಎಂತಕ್ಕೆ ಬೇಕು ನಮಗೆ ಬ್ಯಾಂಕು? ಬೇಕಾ ಬೇಡವಾ? ನಾವು ಕೇಳೋದ್ರಲ್ಲಿ ಅರ್ಥ ಇಲ್ಲ ಅದು ಮತ್ತೆ ಒಂದು ನಿಮಿಷ. ನಿಮ್ಮ ಬ್ಯಾಂಕಿಗೆ ಬರ್ಬೇಕಾದ್ರೆ ಲೋನ್ ತೆಗಿಯೋನಿಗೆ ಬಂದರೆ ಇವತ್ತು ನಾಳೆ ಬಾ ಅನ್ನೋದು ಅವನು ಕಮಿಟ್ಮೆಂಟ್ ಆಗ್ಬೇಕು. ಹಿಂದಿ ಬರೋ ಜೊತೆ ಕರ್ಕೊಂಡು ಅಲ್ಲ ಬೇರೆ ರೀತಿ ಕಮಿಟ್ಮೆಂಟು. ಇಂಥ ವ್ಯವಸ್ಥೆ ಯಾಕೆ ಬೇಕು? ಕಮಿಟ್ಮೆಂಟ್ ಅಂದ್ರೆ ಹೆಂಗೆ ಅಂದರೆ ಅವನಿಗೆ ಲಂಚ ಕೊಡ್ಬೇಕು. ಬೇರೆ ರೀತಿ ಹಿಂಗೆ ತಗೊಳೋಲ್ಲ, ಡೈರೆಕ್ಟ್ ತಗೊಳಲ್ಲ, ಹಿಂಗಷ್ಟು ತಗೊಳ್ಳೋದು. ಅಂಥ ಕೆಲಸಕ್ಕೆ ಯಾಕೆ ಬರ್ತಾರೆ ಇವರು? ಒಂದ್ 2,000 ದುಡ್ಡು ಬಿಡಿಸ್ಬೇಕು ಅಂದ್ರೆ ಇಡೀ ದಿನ ಒಂದು ಹೊತ್ತಿನ ಸಂಬಳ ಹೋಗುತ್ತೆ. ಬಡವರಿಗೆ ವೃದ್ಧರಿಗೆ 2,000 ಬರ್ತಾ ಇದೆಯಲ್ಲ, ವೃದ್ಧಾಪ್ಯ ವೇತನದ್ದು ಅಮೌಂಟ್ ಬಿಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಫಸಲ್ ಯೋಜನೆದು ಅಮೌಂಟ್ ಇದೆ, ಕೇಂದ್ರ ಸರ್ಕಾರ ವಿಮಾ ಹಣ ಕಟ್ಟಕ್ಕೆ ಆಗ್ತಾ ಇಲ್ಲ. ಇಲ್ಲಿಂದ ಬೇರೆ ಕಡೆ ನಾವು ಹೊರಗಡೆ ಹೋಗಿ ಮಾಡ್ಬೇಕಂತೆ. ಬ್ಯಾಂಕಿಗೆ ಯಾಕೆ ಡೈರೆಕ್ಷನ್ ಕೊಡ್ತಾರೆ? ನಿಮ್ಮಲ್ಲಿ ಮಾಡ್ಬಿಡುತ್ತಾ? ಇನ್ನೊಂದು ಸರ್, ಬ್ಯಾಂಕಲ್ಲಿ ನನ್ನ ಅಕೌಂಟಲ್ಲಿ ಎಷ್ಟು ದುಡ್ಡು ಇದೆ ಅನ್ನೋದು ಗೊತ್ತಾಗಬೇಕಂದ್ರೆ ಬ್ಯಾಂಕಲ್ಲಿ ಎಂಟ್ರಿ ಕೊಡಬೇಕು. ಎಂಟ್ರಿ ಕೊಡ್ತಾ ಇಲ್ಲ. ಎಂಟ್ರಿಗೆ ಇಲ್ಲಿ ಕ್ಯೂ ನಿಂತ್ಕೋಬೇಕು. ನೀವು ಎಂಟ್ರಿ ಕೊಡ್ರಿ ಅಂದ್ರೆ ನೀವು ಅಲ್ಲಿ ಚೆಕ್ ಏನು ಗೊತ್ತಿರಲ್ಲ ಅವನಿಗೆ. ಅಕೌಂಟ್ ನಂಬರ್ ಹೊಡೆಯೋದು ಗೊತ್ತಿರಲ್ಲ, ಯಾವ ರೀತಿ ಕೋಡ್ ನಂಬರ್ ಹೊಡೆಯೋದು ಗೊತ್ತಿರಲ್ಲ. ಗೊತ್ತಿಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಇಲ್ಲಿ ನಿಮ್ಮ ಬ್ಯಾಂಕಿಗೆ ಬಂದರೆ ಅವನು ಬೆಳತನಕ ಇಲ್ಲಿ ಸಂಖ್ಯೆ ತನಕ ಕೂತ್ ಹಂಗೆ ಹೋಗ್ಬಿಟ್ಟು ಅವ್ನ ಕೆಲಸ ಆಗೋದಿಲ್ಲ. ಇಲ್ಲಿ ಎಂಟ್ರಿ ಕೊಡೋದು ನಿಲ್ಸಿದ್ದೀರಾ? ನಾನೇ ನನಗೆ ಕಂಪ್ಯೂಟರ್ ಇದು ಮಾಡ್ಲಿಕ್ಕೆ ಆಪರೇಟ್ ಮಾಡಕ್ ಬರಲ್ಲ. ನಾವು ಬಂದ್ರೆ ನಾನು ಎಂಟ್ರಿ ಕೊಡ್ಬೇಕು. ಈಗ ಬರ್ರಿ ನಾಳೆ ಬರ್ರಿ ದಯವಿಟ್ಟು ಎಂಟ್ರಿ ಕೊಡಿ. ಭಾಷೆ ಇದ್ದಾರನ್ನ ನೀವು ನಿಮ್ಮ ಇಲಾಖೆ ಸಿಬ್ಬಂದಿಗಳಿಗೆ ಭಾಷೆಯನ್ನು ಕಲಿಸಿ. ಭಾಷೆ ಕಲ್ತಿರ್ತಕ್ಕಂಥ ನಿಮ್ಮ ಇಲಾಖೆ ನೀವು ಏನು ಹುದ್ದೆ ಮಾಡ್ತಾರೆ ಅವ್ರನ್ನ ಇಟ್ಕೊಂಡು ಕೆಲಸ ಮಾಡಿಸಿ. ನಾವು ಅಷ್ಟೇ ಜನಸಾಮಾನ್ಯರಿಗೆ ಗ್ರಾಮೀಣ ಪ್ರದೇಶ. ಇಲ್ಲಿ ನಾವು ಹಿಂದಿ ಕಲಿಯಕ್ಕಂತೂ ಆಗೋದೇ ಇಲ್ಲ. ನಾವ್ ಯಾಕೆ ಕಲಿಬೇಕು ಅಂತ ನಾವು ಕಲಿಯಲ್ಲ. ನಾವ್ ಯಾಕೆ ಕಲಿಬೇಕು? ನಮ್ಮ ಭಾಷೆ ನಮಗೆ ಬೇಕು. ಹೌದು, ನಾವು ಕರ್ನಾಟಕದಲ್ಲಿ ಬದುಕ್ತಾ ಇರೋದು, ನಾವು ಕನ್ನಡನೇ ಮಾತಾಡೋದು. ನಾವು ಹಿಂದಿ ಬೇರೆ ಭಾಷೆ ನಮಗೆ ಆದಷ್ಟು ಆಗಿಲ್ಲ ಅಂದ್ರೆ ಕಳಿಸಿ. ನಮ್ ಜನ ಇದಾರೆ, ಅವ್ರು ಕೂತ್ಕೊಳ್ಳಿ. ಈ ಅಮ್ಮಾರ್ ಬಂದ್ರು, ಅವ್ರು ಹಿಂದಿ ಕಲಿಯಕ್ಕಾಗುತ್ತಾ? ಈಗ ಅದು ಸಮಸ್ಯೆ ಇರೋದು ನೋಡಿ. ಇಡೀ ದಿವಸ ಬೇಕು ಸರ್. ಬೆಳಿಗ್ಗೆ ಬಂದು 10 ಗಂಟೆಯಿಂದ ಮಧ್ಯಾಹ್ನ ತನಕ ಆಗುತ್ತೆ. ದುಡ್ಡು ಕಟ್ಲಿಕ್ಕೆ ಒಂದ್ ಕಡೆ ಆಗ್ಲಿ, ಕೊಡಕ್ ಒಂದ್ ಕಡೆ ಆಗ್ಬೇಕು ವ್ಯವಸ್ಥೆ. ಇದು ನೀವು ತುಂಬಾ ಸಮಸ್ಯೆ ಆಗ್ತದೆ. ಹಳ್ಳಿಗಳು ತುಂಬಾ ಇದೆ ಇಲ್ಲಿ. ಮತ್ತೆ 5 ರಿಂದ 6 ವರ್ಷ ಬೇಕು ಒಂದು ಎಂಟ್ರಿ ಮಾಡಿಸ್ಕೊಳಕ್ಕೆ. ಎಂಟ್ರಿ ಮಾಡಕ್ ಆಗ್ತಿಲ್ಲ ಇಲ್ಲಿ. 3 ಜನ BCಗಳು ಅಂತ ಹೇಳ್ಬಿಟ್ಟು ನೀವು ಬ್ಯಾಂಕ್ ಒಳಗಡೆ ಹೋಗೋದೇ ಬೇಡ. ಇಲ್ಲೇ ಹೊರಗಡೆನೆ ಇಲ್ಲೇ ನೀವು ಪೊಲೀಸ್ ಸ್ಟೇಷನ್ ಅವರಿಗೆ ನಾವು ಅಂಬ್ರೆಲ್ಲ ಕೊಡ್ತೀವಿ. 6 ಜನರಿಗೆ ಅಂಬ್ರೆಲ್ಲ ಕೊಡ್ತೀವಿ. ಇಲ್ಲೇ ಲೈನಲ್ಲಿ ಕುತ್ಕೊಳ್ತಾರೆ. ನೀವು ಒಳಗಡೆ ಬರೋದೇ ಬೇಡ. ಒಂದೊಂದು ಹಳ್ಳಿಯವರಿಗೆ BC ಅಪಾಯಿಂಟ್ಮೆಂಟ್ ಅಂತ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಆಲ್ರೆಡಿ 3 ಜನ ಇದ್ದಾರೆ. ಮತ್ತೆ 3 ಜನನ ನಾನು ಅಪಾಯಿಂಟ್ ಮಾಡ್ತೀನಿ. 6 ಜನ BC, 6 ಜನ ಅಂಬ್ರೆಲ್ಲ ಕೊಡ್ತೀನಿ. ಸೀನಿಯರ್ ಸಿಟಿಸನ್ಗೆ ಚೇರ್ ವ್ಯವಸ್ಥೆ ಮಾಡಿಕೊಡ್ತೀನಿ. ಇಲ್ಲೇ ಕುತ್ಕೊಂಡು ಬ್ರಾಂಚ್ ಒಳಗಡೆ ಹೋಗೋದೇ ಬೇಡ. ನಿಮ್ಮ 2,000 ರೂಪಾಯಿನ ವೃದ್ಧಾಪ್ಯ ವೇತನ, ಗೃಹಶಕ್ತಿನ, ಪ್ರಧಾನಮಂತ್ರಿ ಫಸಲ್ ಬಿಮಾ ಆಯಿತು, ಮತ್ತು ಸ್ಟೇಟ್ ಗೌರ್ಮೆಂಟ್ದು ಇದೆಯಲ್ಲ ನಾರಿ ಶಕ್ತಿ, ಅದರದ್ದು 2,000 ರೂಪಾಯಿ. ಯಾರು ಕೂಡ ಕಸ್ಟಮರ್ ಒಳಗಡೆ ಹೋಗೋದೇ ಬೇಡ. ಸೀನಿಯರ್ ಸಿಟಿಸನ್ನು ಮತ್ತು ಮಹಿಳೆ ಇಲ್ಲೇ ವಿಡ್ರಾ ಮಾಡಲಿಕ್ಕೆ ನಾನು ವ್ಯವಸ್ಥೆ ಮಾಡ್ಕೊಳ್ತೀನಿ. ಮತ್ತು ಇರ್ತಕ್ಕಂಥ ಮ್ಯಾನೇಜರ್ ಸ್ಟಾಫ್ ಒಳಗೆ ಹೇಳೋದಾದರೆ
ನಮ್ಮ ಮ್ಯಾನೇಜರ್ ಯಶವಂತ್ ಅಂತ ಇವ್ರು ನಾವು ಸ್ಪಷ್ಟವಾಗಿ ಕನ್ನಡ ಕೇಳಿರೋದು ಇವರಿಂದ, ಅದೇ. ಇವ್ರ ಹತ್ರ ಬಿಟ್ಟರೆ ಬೇರೆ ಯಾರದ್ದು ಕೇಳಿಲ್ಲ. ಸರಿ ಆಯ್ತಾ. ಈಗ ಮತ್ತೆ ಇನ್ನುಳಿದ್ರೆ ಕ್ಯಾಬಿನಲ್ಲಿ ಕೂರ್ತಕ್ಕಂಥ ಚೀಫ್ ಮ್ಯಾನೇಜರ್ ಮೊಹಮ್ಮದ್ ಹುಸೇನ್ ಅಂತ ಬಿಟ್ಟರೆ ಅವ್ರಿಗೆ ಒಬ್ರಿಗೆ ಬಿಟ್ಟರೆ ಬಾಕಿಯವ್ರು ಎಲ್ಲರಿಗೂ ಕೂಡ ಕನ್ನಡ ಬರ್ತದೆ ನನ್ನ ಪ್ರಕಾರ. ಏನಪ್ಪ ಎಲ್ಲರಿಗೂ ಕನ್ನಡ ಬರ್ತದೆ. ಈಗ ಇನ್ನೊಬ್ಬ ಹೊಸಬ ಮಹಾರಾಷ್ಟ್ರ ಎಲ್ಲ ಡಿಪಾಸಿಟ್ ಮಾಡಿದ್ರೆ ಡಿಪಾಸಿಟ್ನವ್ರು ಬಂದ್ರು ಅವ್ರಿಗೆ ಸರಿಯಾಗಿ ಬಿಹೇವ್ನೆಸ್ ಮಾಡಲ್ಲ ಸರ್ ಅವ್ರದ್ದು ಫ್ರಸ್ಟ್ರೇಷನ್ ನಮ್ಮ ಯಾಕಾಗಿ ಕಡೆ ನಿಮ್ಮಲ್ಲಿ ಅವ್ರಿಗೆ ಈಗ ಇರೋದು ನೀವು ಬಿಡೋದು ಗೊತ್ತಿಲ್ಲ, ಹೇಳ್ದಂಗೆ ಅವ್ರು ಆ ಥರ ಬಿಹೇವ್ ಬಿಹೇವ್ ಮಾಡ್ತಾರೆ. ಮಾಡ್ತಾರೆ. ನಿಮ್ಮ ಒಳ್ಳೆ ವ್ಯವಹಾರಗಳು ಕಳ್ಳರು ಭಾಷೆ ನೋಡ್ದಂಗೆ ಕನ್ನಡ ನೋಡ್ತಾರೆ ಭಾಷೆಯಲ್ಲಿ ನಿಮ್ಮ ಬ್ಯಾಂಕಲ್ಲಿ. ಆಯ್ತು ಅಲ್ಲ ಗ್ರಾಹಕರನ್ನ ಕಳ್ಳರು ನೋಡ್ದಂಗೆ ನೋಡ್ತಾರೆ. ಆಮೇಲೆ ಅವರು ಏನ್ ಗನ್ ಮ್ಯಾನ್ ಹಿಡ್ಕೊಂಡು ಹಿಂದೆ ಮುಂದೆ ಓಡಾಡಿ ಗನ್ ಮ್ಯಾನ್ ಕೆಲಸ ಏನು, ಅವ್ರು ಏನ್ ಮಾಡ್ಬೇಕು? ಗೋಲ್ಡ್ ಲೋನ್ ಪ್ಲಾಜಾ ಅಲ್ಲಲ್ಲ ಅದು ಏನು ಮಾಡ್ಬೇಕು, ಗನ್ ಮ್ಯಾನ್ ಕೆಲಸ ಏನು ನಂಗೆ ಅದ್ರ ಮಾಹಿತಿ ಕೊಡಿ. ಗನ್ ಮ್ಯಾನ್ ಕೆಲಸ ಏನು ಅಲ್ಲ ಏನಾದ್ರು ಗಲಾಟೆ ಅಲ್ವಾ? ಹಾಗಾದ್ರೊಳಗೆ ಇವನು ಹಂಗೆ ನಾವು ಬ್ಯಾಂಕ್ನ ಅಧಿಕಾರಿಗಳ ಜೊತೆ ಮಾತಾಡ್ತಿದ್ದಂಗೆ ಅವ್ರು ಬಂದು ಮಾತಾಡ್ತಿದ್ದಂಗೆ ನಿಂತ್ಕೊಂಡಾಯ್ತು. ಹಿಂದ್ಗಡೆ ಬಂದು ನಾವು ಗನ್ ನೋಡಿ ನಿಂತ್ಕೊಂತಾನೆ ಕಳ್ಳರು ನೋಡ್ದಂಗೆ ನೋಡೋದಾ? ಅಲ್ಲಲ್ಲ, ಆ ಥರ ನಡೀತಾ ಇದೆ. ನಡೀತಾ ಇದೆ ಇಲ್ಲಿ ಬ್ಯಾಂಕಲ್ಲಿ. ನಮ್ಮ ಕಸ್ಟಮರ್ಗೆ ಗನ್ ತೋರಿಸಿ ವ್ಯವಹಾರ ಮಾಡೋದು. ಅಲ್ಲಲ್ಲ, ತೋರ್ಸಲ್ಲ, ಆ ಪಾರ್ಟಿಯಲ್ಲಿ ಬಂದಾಯ್ತು, ಆ ಪಾರ್ಟಿಯಲ್ಲಿ ಬೇಕಾದ್ರೆ ನೀವು ಮಾತಾಡ್ತಾರೆ. ಹೆಬ್ಬೆಟ್ನವ್ರು ಬಂದಿರ್ತಾರೆ. ಆಮೇಲೆ ಹಿಂದಿ ಕಲ್ತ್ಕೊಂಬರ್ರಿ ಅಂತ ಹೇಳ್ತಿದ್ರಂತೆ. ಇಲ್ಲ ವಾಸ್ತವನ ಮಾಡಿದ್ರೆ ನೀವು ಮನೆ ಹೋಗ್ಬೇಕಿಲ್ಲ, ನಾ ಮನೆ ಹೋಗ್ತೀನಿ. ಸರಿ ಸರಿ ಇಲ್ಲ, ಹಿಂದೆ ಕಲ್ತ್ಕೊಂಬರ್ರಿ ಅಂತ ಹಿಂದಿ ಹೇಳ್ತಾರೆ. ಕಲ್ತ್ಕೊಂಬರ್ರಿ ಅಂತ ಹೇಳಿ ಕಲ್ತ್ಕೊಂಬಂದ್ರೆ ಅದು ಬೇಜಾರಾಗ್ಬಿಡ್ತು, ಹೇಳಬಾರ್ದು ಅಂತ ಸುಮ್ಮನೆ ಆಗಿದ್ದೆ ನಾನು. ಇಲ್ಲ ಹಿಂದಿ ಕಲ್ತ್ಕೊಂಬರ್ರಿ ಅಂತ ನನಗೆ ಎಷ್ಟು ಸೊಕ್ಕಿರ್ಬೇಕು ಅವನಿಗೆ. ಸರಿ ಸರ್, ನಿಮಗೆ ಏನಿಲ್ಲ ಆಶ್ವಾಸನೆ ಕೊಡ್ತೀನಲ್ಲ ಅದನ್ನ ಅವ್ರ ಹತ್ರನೂ ಅಲ್ಲ ನೀವು ಅಲ್ಲೇ ಬಿಟ್ರೆ ನೀವು ಸಭೆ ಕರೀರಿ, ನಾವು ಮಾತಾಡ್ತೀವಿ. ಹೊರಗಡೆ ಕರೀರಿ. ನೀವು ಅಲ್ಲೇ ಕರೆದು ಮಾತಾಡ್ರಿ. ಎಲ್ಲರೂ ಇಲ್ಲ ಅವರೇ ಹೊರಗೆ ಬರಲಿ, ಅವರೇ ಮಾತಾಡ್ರಿ. ಇಲ್ಲ ಬಿಸ್ನೆಸ್ ಅವರ್ಸ್ ಅಲ್ಲಿ ಬಿಸ್ನೆಸ್ ನಮ್ಮಂತಾರೆ ಕಸ್ಟಮರ್ಸ್ ಒಳಗಿದ್ದಾರೆ, ನಿಮ್ಮಂತ ಕಸ್ಟಮರ್ಸ್ ಅವ್ರಿಗೆ ಅಡ್ರೆಸ್ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಏನ್ ಕ್ರಮ ತಗೊಂಡಿದ್ದೀನಿ ಅಲ್ಲ ನೀವೇ ಗ್ರಾಹಕರ ಸಭೆ ಕರೀರಿ ಒಂದಿನ, ಪ್ರತ್ಯೇಕವಾಗಿ ಕರೀರಿ. ಅವತ್ತು ಅದು ಮೀಟಿಂಗ್ ಆಗಲಿ. ಹಿಂದೆಲ್ಲ ಮಾಡ್ತಿದ್ರಿ ನೀವು ಬ್ಯಾಂಕ್ನವರು, ಹಿಂದೆ ಈಗೆಲ್ಲ ಮಾಡ್ತಾ ಇದ್ರಿ. ಈಗ ಅದು ಬ್ಯಾಂಕ್ನವರಿಗೂ ಗ್ರಾಹಕರಿಗೂ ಮಧ್ಯೆ ಇದೇ ಇಲ್ಲ. ಬಸವರಾಜ್ ಒಂದು ವಾರ